ವೆಲ್ ಡನ್ ಅಜಯ್, ವೆಲ್ ಡನ್. ನಾನ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಜಯ್, ಈ ಸ್ಪರ್ಧೆ ಮಾತ್ರ ಅಲ್ಲ, ಇನ್ಮೇಲೆ ಎಲ್ಲಾ ಸ್ಪರ್ಧೆಲೂ ನೀನೇ ಫಸ್ಟ್. ಹೌದು, ಇನ್ಮೇಲೆ ನಮ್ನ ಯಾವ ಕಾಲೇಜು ಬೀಟ್ ಮಾಡಕ್ಕಾಗಲ್ಲ. ಓಕೆ ಸ್ಟೂಡೆಂಟ್ಸ್, ಇವಾಗ ಎಲ್ರು ಹೋಗಿ ರೆಸ್ಟ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಟ್ರೈನ್ ಹಿಡಿಬೇಕು. ಓಕೆ ಓಕೆ ಸರ್, ಗುಡ್ ನೈಟ್. ಥ್ಯಾಂಕ್ ಯು ಸರ್, ಗುಡ್ ನೈಟ್ ಸರ್. ಓಕೆ ಸರ್, ಸರಿ ಬಾಯ್ ಮಗ. ಬಾಯ್ ಸರ್. ಸಖತ್ತಾಗಿತ್ತಲ್ವೇನೆ, ಚೆನ್ನಾಗಿ ನುಡಿಸ್ದ ಇವತ್ತು. ನೀನ್ ಅಲ್ಲೇ ಮಾಡ್ಕೊಳ್ತೀಯಾ? ಎಷ್ಟು ಸ್ಮಾರ್ಟ್ ಆಗಿದ್ದಾನೆ. ಓಕೆ ಓಕೆ ಸರಿ. ಅವ್ನ್ ಕಣ್ಣು ನೋಡ್ದ್ಯಾ, ಮ್ಯಾಗ್ನೆಟ್ ಆಗಿ ಇದೆಯಲ್ಲ. ಅಯ್ಯೋ ಸರಿ ಮಗ, ಸಿಗೋಣ ಕಣ. ಬಾಯ್. ಕಾಲೇಜ್ ಹೋಗ್ಬೇಕು ಕಣಮ್ಮ, ಸರಿ, ಬೇಗ ಬರ. ಎದ್ದೇಳ್ಬೇಕು, ಹೌದು ಕಣ. ನಡೀರಿ ಹೋಗೋಣ. ನಾನು ಸ್ವಲ್ಪ ನೋಡ್ಬಿಟ್ಟು ಹೋಗೋ. ಇಲ್ಲ ಇಲ್ಲ, ಹೋಗ್ಬಿಡ್ಬೇಡ್ವೆ, ನಿದ್ದೆಲಿ ಎದ್ದಿ ಆಮೇಲೆ ಎಲ್ಲಾದ್ರೂ ಹೇಳಕ್ಕಾಗಲ್ಲ ಕಣೆ, ಹೋದ್ರು ಹೋಗ್ಬಿಡ್ತಾಳೆ. ಏಯ್, ತೆಂಡೂಲ್ಕರ್ ಫಸ್ಟ್ ಆಡಬಾರ್ದು ಕಣ. ಅವನೇನಾದ್ರೂ ಔಟ್ ಆದ್ರೆ ಫುಲ್ ಟೀಮ್ ಹೋಗೆ. ಇನ್ ಎಷ್ಟ್ ದಿನ ಅಂತ ಹಿಂಗೆ ಆಡೋದು? ಸಿನಿಮಾಗೆ ಹೋಗೋಣ ಒಳಗಡೆ ಏನ್ ನಡೀತಿದೆ? ಯಾರಾದ್ರೂ ಹೇಳಿ ಪ್ಲೀಸ್. ಗೊತ್ತಿಲ್ವಲ್ಲ, ಪ್ರಿನ್ಸಿಪಲ್ ಅಂಜಲಿನ ನೋಡ್ಬೇಕಂದ್ರಂತೆ. ಪಾಪ ಅಂಜಲಿ, ಅವಳಿಗೆ ದೇವರೇ ಕಾಪಾಡ್ಬೇಕು. ನಾನು ಎಷ್ಟೋ ಸಲ ಅಂಜಲಿ ಹತ್ರ ಹೇಳಾಯ್ತು, ತಿರ್ಗಾ ಅದೇ ತರ ಮಾಡ್ತಾಳೆ. ಅನ್ಭವಿಸ್ಲಿ, ಅವಾಗ ಗೊತ್ತಾಗುತ್ತೆ. ಐಮ್ ಸಾರಿ, ಈ ವಿಷಯನ ನಾನು ಮುಂಚೆನೆ ಹೇಳ್ಬೇಕಾಗಿತ್ತು. ಆದ್ರೆ ನಾನು ಏನ್ ಮಾಡ್ಲಿ? ನಾನು ಎಷ್ಟೇ ಹೇಳಿದ್ರೂ ಪ್ರೀತಿ ಕೇಳಲಿಲ್ಲ. ಒಂದು ಗೌರವ ಕುಟುಂಬಕ್ಕೆ ಸೇರಿರುವಂತ ಹೆಣ್ಣು ಇಷ್ಟಪಟ್ಟು ಹುಡುಗನ್ ಜೊತೆ ಮನೆ ಬಿಟ್ಟು ಓಡ್ ಹೋಗಿದ್ದಾಳೆ. ಈಗ ಮದ್ವೆ ಮಾಡ್ಕೊಳಲ್ಲ ಅಂತ ಹೇಳ್ತಿದ್ದಾಳೆ. ಏನು, ಮನೆ ಬಿಟ್ಟು ಓಡ್ ಹೋಗಿನಾ? ನಾವು ಬೇಕಿದ್ರೆ ಪ್ರೀತಿಯವ್ರ ಅಪ್ಪ ಅಮ್ಮನ ಹತ್ರ ಮಾತಾಡ್ ನೋಡೋಣವಾ? ಅಪ್ಪ ಅಮ್ಮನ ಬೇಡ ಸರ್, ಅವಳು ಸತ್ತೋಗ್ತಾಳೆ. ಯಾಕೆ ಸರ್? ಒಂದ್ ಹೆಣ್ಣಿನ ಜೀವನದಲ್ಲಿ ಮಾತ್ರ ಇಷ್ಟು ತೊಂದರೆಗಳು ಬರುತ್ತೆ. ಮೊದ್ಲು ಅಪ್ಪ ಅಮ್ಮನಿಗೆ ಭಯ ಪಡ್ಬೇಕು, ಆಮೇಲೆ ಅಣ್ಣ ತಮ್ಮನಿಗೆ ಹೆದರ್ಕೋಬೇಕು, ಮದ್ವೆ ಆದ್ಮೇಲೆ ಗಂಡನಿಗೆ ಹೆದರ್ಕೋಬೇಕು, ವಯಸ್ಸಾದ ಕಾಲದಲ್ಲಿ ಮಕ್ಕಳಿಗೆ ಹೆದರ್ಕೋಬೇಕು. ಹೇಗೆ ಕೊನೆ ತನಕ ಒಂದ್ ಹೆಣ್ಣು ಹೆದರ್ಕೊಂಡೇ ಬದುಕ್ಬೇಕಾ? ಒಂದ್ ಹೆಣ್ಣಿಗೆ ಸ್ವಾತಂತ್ರ್ಯ ಅನ್ನೋದೇ ಇಲ್ವಾ ಸರ್? ನೀವೇ ಹೇಳಿ ಸರ್, ದಯವಿಟ್ಟು ಹೇಳಿ. ನಿನ್ ಪ್ರಶ್ನೆಗೆ ಉತ್ತರ ಹೇಳೋದು ಅಷ್ಟು ಸುಲಭ ಅಲ್ಲಮ್ಮ. ಹೆಣ್ಣಾಗಿ ಹುಟ್ಟಿರೋ ನಮಗೆ ಆ ದೇವ್ರು ಯಾವುದನ್ನು ಸುಲಭವಾಗಿಟ್ಟಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದ್ದಿದ್ದಕ್ಕೆ ಇಷ್ಟು ದಿನ ನಾನು ಕ್ಲಾಸಿಗೆ ಬರಲಿಲ್ಲ. ಓಕೆ, ಡೋಂಟ್ ವರಿ, ಐ ವಿಲ್ ಗಿವ್ ಯು ಅಟೆಂಡೆನ್ಸ್. ಆದ್ರೆ ಪ್ರೀತಿ ಪ್ರಾಬ್ಲಮ್ನ ಎಷ್ಟು ಬೇಗ ಸಾಲ್ವ್ ಮಾಡಕ್ ಆಗತ್ತೋ ಸಾಲ್ವ್ ಮಾಡಿ. ಅದರಿಂದ ನಿನ್ನ ಓದ್ಗೇನು ತೊಂದರೆ ಆಗ್ಬಾರ್ದು. ಓಕೆ? ಎಸ್ ಸರ್. ನಾನೀಗ ಕ್ಲಾಸಿಗೆ ಹೋಗ್ಲಾ? ಓ ಎಸ್, ಬೈ ಆಲ್ ಮೀನ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಪಾಪಲ್ ಸರ್, ತುಂಬಾನೇ ಬೇಜಾರಾಗತ್ತೆ, ತುಂಬಾನೇ ಬೇಜಾರಾಗತ್ತೆ. ಈ ಅಂಜಲಿ ಬಂದ್ಲು. ಅಂಜಲಿ ಬಂದ್ಲು. ಯಾರಪ್ಪ ಅದು? ಅಂಜಲಿ ಹೇಳಿ. ಯಾಕೆ ಓಡ್ತಿದ್ಯಾ? ಅಯ್ಯೋ ಪಾಪ. ಸರಿ, ಹುಷಾರಾಗಿರೋ. ಅಂಜಲಿ, ಅಂಜಲಿ, ಅಂಜಲಿ ನಿಂತ್ಕೋ. ಅಂಜಲಿ, ಒಂದ್ ನಿಮಿಷ ನಿಂತ್ಕೋ. ಅಂಜಲಿ ನಿಂತ್ಕೋ. ನಡಿ. ಅಂಜಲಿ, 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 ಯಾಕೆ ಅಳ್ತಿದ್ಯಾ? ಯಾಕೆ ಅಳ್ತಾ ಇದ್ಯಾ? ನೋಡು, ವಾಟ್ ಹ್ಯಾಪೆಂಡ್? ನಿನ್ ತರ ಆಕ್ಟ್ ಮಾಡೋರು ಈ ಕಾಲೇಜಲ್ಲಿ ನೀನ್ ಬಿಟ್ರೆ ಯಾರು ಇಲ್ಲ. ಸ್ವಲ್ಪ ಹೊತ್ತಲ್ಲಿ ಭಯ ಪಟ್ಬಿಟ್ಟೆ. ತಗೋಮ್ಮ. ಇನ್ಮೇಲೆ ಚೆನ್ನಾಗಿ ಯೋಚನೆ ಮಾಡಿ ನನ್ ಜೊತೆ ಬೆಟ್ ಕಟ್ಟಿ. ಓಕೆ? ಸರಿ, ಪ್ರಿನ್ಸಿಪಲ್ ಏನ್ ಕೇಳಿದ್ರು? ಏನ್ ಕೇಳ್ತಾರೆ? ಯಾಕೆ ಇಷ್ಟ ದಿನ ಬಂದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಕೇಳಿದ್ರು. ನಾನಂತೂ ಒಂದೇ ಗೋಳಿನ ಕತೆ ಅಂತ ಹೇಳ್ದೆ. ಇಷ್ಟೊಂದೆಲ್ಲ ಡ್ರಾಮಾ ಮಾಡಿದ್ಯಾ? ಟೂ ಮಚ್ ನೀನು. ಟ್ರೀಟ್ ಎಲ್ಲಿ ಗೆದ್ದಿದ್ದಕ್ಕೆ? ಓ ಆಫ್ ಕೋರ್ಸ್. ನಟ್ರಿಂಗ್ ಎಲ್ಲಿ? ನಟ್ರಿಂಗ್ ಎಲ್ಲಿ? ತಿರ್ಗಸ್ ಹೇಳಿ. ಏನ್ ಹೇಳ್ತಿದ್ದಾಳೆ? ಕ್ಯಾಂಟೀನ್ ಅಲ್ಲಿ.
ಹ್ಯಾಪಿ ಬರ್ಡೇ ಕಂದ. ಥ್ಯಾಂಕ್ ಯು ಮಾ. ಅಮ್ಮ ಎಲ್ಲ ರೆಡಿ ಅಮ್ಮ. ಕಾರಲ್ಲಿ ಸ್ವೀಟ್ಸ್ ಬ್ಲಾಂಕೆಟ್ಸ್ ಎಲ್ಲ ತೆಗ್ದಿಟ್ಟಿದ್ಯಾ? ಇಟ್ಟಿದ್ದೀನಮ್ಮ. ಆಶೀರ್ವಾದ ಮಾಡಮ್ಮ. ಏಯ್ ಏನು ಇದೆಲ್ಲ? ಹೋಗ್ ಬರ್ತೀನಮ್ಮ. ಓಕೆ. ಬಾಯ್. ಸುಧಾಕರ್, ಪೇಷಂಟ್ನ ಇನ್ನೊಂದ್ಸರಿ ಟೆಸ್ಟ್ ಮಾಡಿ. ಈಗಾಗಲೇ 2 ಸರಿ ಟೆಸ್ಟ್ ಮಾಡಾಗಿದೆ ಡಾಕ್ಟರ್. ಇನ್ಫ್ಯಾಕ್ಟ್ ಈಗ ನೋಡ್ತಿರೋದು 3ನೇ ರಿಪೋರ್ಟ್. ಇದನ್ನ ಅವ್ರ ಅಮ್ಮನ ಹತ್ರ ಹೇಗೆ ಹೇಳೋದು? ಒಬ್ಬ ತಾಯಿ ಹತ್ರ ಅವ್ರ ಮಗ ಸಾಯ್ತಾನೆ ಅಂತ ಹೇಗೆ ಹೇಳೋದು? ಡಾಕ್ಟರ್, ಅಜಯ್ ನಿಮ್ಗೆ ಸ್ವೀಟ್ಸ್ ಬ್ಲಾಂಕೆಟ್ಸ್ ಎಲ್ಲ ತಂದಿದ್ದಾರೆ. ಗುಡ್, ಬನ್ನಿ ಹೋಗೋಣ. ಏನ್ ಪೀಟರ್ ಸರ್, ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀನಪ್ಪ, ಪರವಾಗಿಲ್ಲ. ದೇವ್ರ ದಯೆಯಿಂದ ಚೆನ್ನಾಗಿದ್ದೀನಿ ಈಗ. ವೆರಿ ಗುಡ್. ಚೆನ್ನಾಗಿ ರೆಸ್ಟ್ ತಗೊಳ್ಳಿ. ಓಕೆ, ನಿಮಗೇನಾದ್ರೂ ಬೇಕು ಅಂದ್ರೆ ಹೇಳ್ ಕಳ್ಸಿ. ಏನಜ್ಜಿ ಹೇಗಿದ್ದೀರಾ? ನೀವು ಕೇಳಿದ್ರಿ ಅಂತ ನಾನು ಶಾಲ್ ತಂದ್ಕೊಟ್ಟಿದ್ದೀನಿ. ಸಂತೋಷ ತಾನೆ? ತುಂಬಾ ಸಂತೋಷ ಅಪ್ಪ. ನೀನ್ 100 ವರ್ಷ ಚೆನ್ನಾಗಿರು. ಇನ್ನೊಂದ್ಸಲ ಹೇಳಿ. ನೀನ್ ಒಳ್ಳೆ ಮನ್ಸಿಗೆ ತುಂಬಾ ವರ್ಷ ಬದುಕಿರ್ಬೇಕು. ಯಾವಾಗ್ಲೂ ಇದನ್ನೇ ನೋಡ್ತಿರ್ತೀಯ. ಚೆನ್ನಾಗಿ ರೆಸ್ಟ್ ತಗೋಬೇಕು. ಹಲೋ ಅಂಕಲ್. ಏನೋ ಕ್ರೇಜಿ ಬಾಯ್, ಹೇಗಿದೀಯಾ? ಐ ಆಮ್ ಓಕೆ. ಇದು ತಗೊಳ್ಳೋ, ನಿನಗಂತ ಆಟ ಆಡಕ್ ತಂದೆ. ನನಗ ಬೇಗ ಮಾತ್ರೆ ತಗೊಂಡು ಏನ್ ಓಪನ್ ಮಾಡಿ ನೋಡು. ತಗೊಂಬಂದಿದ್ದೀರಾ? ಐ ತುಂಬಾ ಚೆನ್ನಾಗಿದೆ. ಇಲ್ಲೋಡು. ಪೈಜಾಮ. ಓ ಅಂಕಲ್. ಏನಾಯ್ತು? ಅಂಕಲ್, ನೀವು ಒಂದ್ ಕೆಲ್ಸ ಮಾಡಿ, ಈ ಪೈಜಾಮನ್ನ ಇಲ್ಲಿ ಕಟ್ ಮಾಡ್ಬಿಡಿ. ಯಾಕೋ ಕಟ್ ಮಾಡಕ್ ಹೇಳ್ತಿದ್ಯಾ? ಅಯ್ಯೋ ಅಂಕಲ್, ನಾಳೆನೆ ನನ್ನ ಕಾಲ ಆಪರೇಷನ್ ಮಾಡಿ ತೆಗಿತಾರೆ. ನಾನು ಹೆಂಗ್ ಪೂರ್ತಿ ಹಾಕೊಳಕ್ಕಾಗುತ್ತೆ? ಈ ತರ ಪೂರ್ತಿ ಹಾಕೊಂಡ್ರೆ ನನ್ನ ಗೇಲಿ ಮಾಡಲ್ವಾ? ಏನ್ ಆಂಟಿ, ನೀವೇ ಹೇಳಿ. ಅಜಯ್, ಕಮ್. ಸರಿ ಕಣ. ಬಾಯ್. ಸಿಸ್ಟರ್ ಅವ್ರನ್ನ ನೋಡ್ಕೊಳ್ಳಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಗುಡ್ ಲಕ್. ಅಮ್ಮ. ಅಮ್ಮ. ಅಮ್ಮ, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಇದನ್ ಹೇಗೆ ನಿಮ್ಮಮ್ಮನ ಹತ್ರ ಹೇಳೋದು? ಏನ್ರಮ್ಮ ನೀವು? ನಾನೇನ್ ತಪ್ಪು ಮಾಡಿದ್ದೀನಿ? ನನ್ನ ಕ್ಲಾಸ್ಗೆ ಹೋಗಕ್ ಬಿಡಿ. ಅವ್ನ್ ಕ್ಲಾಸಿಗೆ ಹೋಗ್ಬೇಕು ಅಂತಿದ್ದಂತಾನೆ, ಹೋಗೋದಕ್ ಬಿಡಿ. ಅವನು ದುಡ್ಡು ಕೊಟ್ಟಿದ್ದಾನೆ, ಇನ್ನೂ ಆಟ ಮುಗ್ದಿಲ್ಲ. ನೀನ್ ಯಾರು? ಏಯ್, ನೀನ್ ಕುತ್ಕೊಳ್ಳೋ. ನನ್ನನ್ ಗೆಲ್ಲೋ ಗಂಡ್ಸು ಯಾರು ಇಲ್ಲಿ ಹುಟ್ಟಿಲ್ಲ ಇನ್ನು. ಎಲ್ಲ ವೇಸ್ಟ್ ನನ್ ಮಕ್ಕಳು. ದಿಲೀಪ್, ನೀನ್ ಹೋಗು. ಓಹೋ, ಇವನ ಬರ್ತಾವನಲ್ಲ. ನೀನ್ ಬಲ ನನಗ್ ತೋರ್ಸು. ಓಹೋ, ನೋಡಪ್ಪ ಇಲ್ಲೇ ಅಂದ್ಬಿಟ್ಟ ಇವನು. ಏ, ಅಜಯ್ ಕಣ ಗೆಲ್ಲದು. ಏ, ನಂದ 50 ರೂಪಾಯಿ ಕಣ. ನಾನು ನೋಡೋಣ ಬಂದ್ರಲ್ಲ. ಅಜಯ್ ಕಣ ಗೆಲ್ಲದು. ತಗೊಳ್ಳೋ, 100 ರೂಪಾಯಿ ಕಟ್ತೀನಿ, ತಗೊಳ್ಳೋ. ಅಜಯ್ ಕಣ ಗೆಲ್ಲದು. Yes, come on, Ajay, come on.
ಅಜಯ್ Yes. ಕಮಾನ್ ಅಜಯ್ Come on. ಬಿಡ್ಬೇಡ ಆಡು, ಆಡು. ಚೆನ್ನಾಗ್ ಬಿಡ್ಬೇಡ. ಆಡು. Show 100 your ರೂಪಾಯಿ power, man. ಕಟ್ಟಿದ್ದೀನೋ, ಬಿಡ್ಬೇಡ ಅಜಯ್ ಬಿಡ್ಬೇಡ. ಕಮಾನ್ ಅಜಯ್ ಬಿಡ್ಬೇಡ ಆ. ಅಜಯ್ ಹಾಗೆ, ಅಜಯ್ ಹಾಗೆ. ಅಜಯ್ ಮಾಡು. ಅಜಯ್ ಅಜಯ್ ಕಮಾನ್ Come ಅಜಯ್ on, ಬಿಡ್ಬೇಡ come on. Yes. ಅಜಯ್ Show your ಬಿಡ್ಬೇಡ power, ಅಜಯ್ man. Come on. 100 ರೂಪಾಯಿ ಕಟ್ಟಿದ್ದೀನಿ ಅಜಯ್ ಬಿಡ್ಬೇಡ ಆಡು ಆಡು. ಕಮಾನ್ ಬಿಡ್ಬೇಡ, ಸೋಲ್ಬೇಡ. ಕಮಾನ್ ಅಜಯ್ ಕಮಾನ್ ಯು ಕ್ಯಾನ್ ಡೂ ಇಟ್ ಅಜಯ್ Come on, come on. ಅಜಯ್ ಆಡು. ಅಜಯ್ ಸೋಲ್ಬೇಡ ಅಜಯ್ ಆಡು. ಕಮಾನ್ ಅಜಯ್ ಅಜಯ್ Oh, ಓ shit, man. ಹೋಯ್ತು ನನ್ನ 100 ರೂಪಾಯಿ ಥು. ಹೋಯ್ತು ನನ್ನ ಕಾಸೆಲ್ಲ ಹೋಯ್ತು ನನ್ನ ಮೇಲೆ ಕಟ್ಟಿ ಥು. ತತ್ತರಿಕೆ. ಎಲ್ಲ ಹೋಯ್ತು ಥು. ಅಂಜಲಿ ಅಲ್ ನೋಡಿ. ಹಾ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನಲ್ವಾ. ಹಾಯ್ ಹೀರೋ. ಈ ಬೆಟ್ಟಲ್ ಮಾತ್ರ ಅಂಜಲಿ ಇನ್ನೂ ಗೆದ್ದೇ ಇಲ್ಲ. ಅಜಯ್ನ ಮಾತಾಡ್ಸಕ್ ಬೇರೆ ದಾರಿನೇ ಇಲ್ವಾ? ಏನ್ ಮಾಡೋದು, ಅಜಯ್ ನಮ್ ಕಾಲೇಜಲ್ಲಿ ಯಾವ ಹುಡುಗಿ ಹತ್ರನೂ ಮಾತಾಡಲ್ವಲ್ಲ. ಎಲ್ಲಾರ್ಗೂ ಏನಾದ್ರೂ ಒಂದು ವೀಕ್ನೆಸ್ ಇದ್ದೇ ಇರತ್ತೆ. ಹ್ಮ್. ಅದೇ ರೀತಿ ಅಜಯ್ಗ್ ಏನ್ ವೀಕ್ನೆಸ್ ಅಂತ ಕಂಡು ಹಿಡಿದ್ರೆ ಹೆಂಗ್ ಕಂಡಿಡಿಯೋದು? ಅವ್ರ ಅಮ್ಮನ್ ಕಿಡ್ನಾಪ್ ಮಾಡಿದ್ರೆ ಹಾ ಹುಡಿ. ಹಾ ಹಾಗೆ ಹಾಗೆ. ಹಾ ಹೈ ಏಯ್ ಹುಡಿಯೋ. ಆ ಕರಿ ಚಡಿ ಹಾಕೊಂಡಿದ್ದಾನಲ್ಲ ಅವನೇ ಗೆಲ್ಲೋದು. Yes. ಯಾಕೆ ಇದು ಬೇಕಾ? ಇಲ್ಲಿ ನೋಡು, ನಿನಗಂತೂ ಬೇಡದೇ ಇರ್ಬೋದು, ಆದ್ರೆ ನನಗ್ ಬೇಕು, ಗೊತ್ತಾಯ್ತಾ? ಎಸ್. ಇಬ್ರು ದಡಿಯಂದಿರು ಹಾ, ಜಗಳ ಹಾಗೆ ಆಡ್ತಿದ್ದಾರೆ, ಹೊಡಿ. ಅದನ್ನ ಹಾ. ಹೋಗಿ ನೋಡೋದು. ಹಾ. ನಿಮ್ಗೆ ಬೇರೆ ಏನ್ ಮಾಡ್ತಾ ಕೆಲ್ಸನೇ ಇದೀಯ? ಇಲ್ಲ. ಏನಮ್ಮ ನೀನು ಸ್ವಲ್ಪ ಹೊತ್ತಾದ್ರೂ ನೋಡಕ್ ಬಿಡ್ಬಾರ್ದಾ? ಹಾ ಪ್ಲೀಸ್ ಕಣಮ್ಮ, ಸ್ವಲ್ಪ ಹೊತ್ತಷ್ಟೇ. ಹಾ ಕುತ್ಕೋಬಾ. ಹಾ ಆಗಲ್ಲ. ಉದಯ ಟಿವಿಲಿ ಗಂಧದ ಗುಡಿ ಹಾಕಿದ್ದಾರೆ, ನಾನು ಅದ್ ನೋಡ್ಬೇಕು. ತಲೆ ಕೆಡಿದ್ಯಾ? ಒಂದೇ ಟೈಮಲ್ಲಿ 2 ಚಾನೆಲ್ ನೋಡಕ್ ಆಗಲ್ಲ. ಹಾಗಾದ್ರೆ ನಂಗೆ ಬೇರೆ ಟಿವಿ ಇಸ್ಕೊಳ್ಳಿ. ಅಯ್ಯೋ, ಟಿವಿನ ಕೇಳ್ಬಿಟ್ಲೆ. ಸರಿ, ಹಾಗಿದ್ರೆ ನಮ್ ಮಧ್ಯ ಒಂದು ಬೆಟ್. ಆ ಬೆಟ್ಟಲ್ಲಿ ನೀನ್ ಗೆದ್ರೆ ನಿನ್ಗೊಂದು ಟಿವಿ. ಏನ್ ಕೇಳಿದ್ರು ಬೆಟ್ ಕಟ್ಟದೆ ನಿಮ್ಗೆ ಕೆಲ್ಸ ಆಗೋಯ್ತು. ಈಗ ಅದು ನಮ್ಮ ಮಗಳಿಗೂ ಬಂದ್ಬಿಟ್ಟಿದೆ. ಏನ್ ಬೆಟ್ಟು ಅಂತ ಹೇಳಿ. ಇಲ್ಲಿ ನೋಡು, ಇಲ್ಲಿ ಫೈಟ್ ನಡೀತಾ ಇದೆಯಲ್ಲ, ಇದ್ರಲ್ಲಿ ಕೆಂಪ್ ಚಡ್ಡಿ ಅವ್ನ್ ಗೆಲ್ತಾನ ಇಲ್ಲ ಕಪ್ ಚಡ್ಡಿ ಅವ್ನ್ ಗೆಲ್ತಾನ? ಅಯ್ಯಯ್ಯೋ, ಯಾವ್ದಕ್ ಬೆಟ್ ಕಟ್ಬೇಕು ಅಂತಾನೂ ಗೊತ್ತಿಲ್ವಾ? ಕಪ್ಪು ಚಡ್ಡಿ ಕೆಂಪು ಚಡ್ಡಿ ಇಂಥ ಬೆಟ್ಟಕ್ ಬರಲ್ಲ. ಹಾಗಾದ್ರೆ ನಿಂಗೂ ಟಿವಿನೂ ಇಲ್ಲ? ಖಂಡಿತವಾಗ್ಲು. ಖಂಡಿತವಾಗ್ಲು. ಹಾಗಾದ್ರೆ ಡೈವರ್ಸ್. ಯಾರಿಗ್ ಡೈವರ್ಸ್ ಕೊಡ್ಬೇಕು ಅಂತಿದ್ಯಾ? ನಿಮ್ಗೇನೆ, ನೀವೇ ತಾನೇ ನನ್ ಗಂಡ. ವೆರಿ ಗುಡ್, ವೆರಿ ಗುಡ್. Very good ಆ? ಏಯ್ ನಿಂತ್ಕೋ. ಎಲ್ಲೋಗ್ತಾ ಇದ್ಯಾ? ಕೋರ್ಟ್ಗೆ ಹೋಗ್ತಿದ್ಯಾ? ಕೋರ್ಟಿಗೆ ನಾಳೆ. ನಿಮ್ ಮಗಳು ಬಂದಿದ್ದಾಳಲ್ಲ, ನಿಮ್ಮಿಬ್ಬರಿಗೂ ಟಿಫನ್ ಮಾಡ್ಬೇಕು. ಏಯ್, ಕೈ ವಾಶ್ ಮಾಡ್ಬಿಡ್ತೀನಿ. ಈ ಅಪ್ಪನಿಂದ ಮಗಳಿಂದ ನಂಗೆ ತಲೆನೋವೆ. ಅಮ್ಮ ಹೊಡಿತಾಳೆ. ನಾನ್ ಹೊಡ್ಸ್ಕೊಳ್ದೇ ಇರೋ ದಿನ ಇದ್ಯಾ? ನಾಳೆಗೆ ಡೈವರ್ಸ್ ಬೇರೆ ಕೊಡ್ತಾ ಇದ್ದಾಳೆ ಅವ್ಳು. ಹೆದರ್ಕೋಬೇಡಿ, ನಾಳೆ ಸಂಡೆ ಕೋರ್ಟ್ ಇಲ್ಲ. ಛೇ. ಕೋರ್ಟ್ ಇದ್ರು ಇಲ್ದೇ ಇದ್ರು ಡೈವರ್ಸೇ. ಹ್ಮ್ ಹ್ಮ್ ಆ ಅಯ್ಯಯ್ಯೋ, ಬಿಸಾಕೆ ಬಿಟ್ಟ. ಅಯ್ಯೋ ಅಯ್ಯಪ್ಪ. ಅಪ್ಪ, ಅಮ್ಮ ಡಿಸೈಡ್ ಮಾಡ್ಕೊಂಡಿದ್ದಾಳೆ, ಡೈವರ್ಸ್ ಗ್ಯಾರಂಟಿ. ವಾಣಿ, ಇಲ್ಲಿ ನೋಡು, ಮತ್ತೆ ನನ್ ಶರ್ಟ್ ಹಾಕೊಂಡಿದ್ದಾಳೆ. ಅಪ್ಪ, ಮೊದ್ಲು ಹೋಗಿ ಅಮ್ಮನ್ನ ಸಮಾಧಾನ ಮಾಡು, ಇಲ್ಲ ಅಂದ್ರೆ ಡೈವರ್ಸ್ ಗ್ಯಾರಂಟಿ. ಅದೆಲ್ಲ ಮಾಡಲ್ಲ ಬಿಡಮ್ಮ, ನನ್ನ ಬಿಟ್ರೆ ಯಾರು ಸಿಗ್ತಾರ ಅವಳಿಗೆ? ನಿಜವಾಗ್ಲೂ ಕೊಟ್ಬಿಡ್ತಾಳಪ್ಪ. ಆಹಾಹಾ, ಎಷ್ಟು ಸಂತೋಷ ನೋಡು, ಮಗಳಂದ್ರೆ ನೀನ್ ತರ ಇರ್ಬೇಕು. ಅದೆಲ್ಲ ಮಾಡಲ್ಲ ಬಿಡಮ್ಮ. ಮಾಡ್ಬಿಡ್ತಾಳೆ. ಮಾಡಲ್ಲ. ಮಾಡ್ತಾಳಪ್ಪ. ಮಾಡಲ್ಲ. ಮಾಡ್ತಾಳೆ. ಸರಿ, ಬ್ಯಾಟ್ ಎಷ್ಟು ಹೇಳಿ? ಇರು, ಅವಳನ್ನೇ ಕೇಳ್ಬರ್ತೀನಿ. ಅಪ್ಪ ಇವಾಗ ಹೋಗಿ ಸರಿಯಾಗಿ ಸಿಕ್ಕಾಕೋತಾರೆ. ಅಯ್ಯೋ, WWF. ಬೋರ್.
ಲೇಟ್ ಆಗ್ತಿದೆ ಕಣೆ. ಏ, ಬೇಗ ಹೋಗು, ಬೇಗ ಹೋಗು, ಹೋಗು, ಬೇಗ. ಏ, ಒಂದ್ ನಿಮಿಷ ಇದು ಹಾಕು. ಹೆಂಗ್ ಹೋಗ್ತಿದ್ದಾಳೆ ನೋಡೋಳು. ಏನ್ ಇಷ್ಟು ಕತ್ಲಾಗಿದೆ? ಅಯ್ಯೋ, ಸರಿಯಾಗಿ ಸಿಗಾಕೊಂಡ್ಲು ಕಣೆ. ಹೋಯ್ತು. ಇವಾಗ ಯಾಕೆ ನಮ್ಮ ನೋಡ್ತಿದ್ದಾಳೆ? ಅಯ್ಯೋ ಅಲ್ಲಿ ನೋಡು. ಅಯ್ಯೋ, ಅಲ್ಲಿ ನೋಡು. ಅಯ್ಯೋ, ಅಯ್ಯೋ ಅಂಜಲಿ, ಬಂದ್ರೆ ಬೇಗ, ಅಂಜಲಿ ಬೇಗ ಬಾ. ನಾನ್ ಹೇಳಿದ್ದ ಅರ್ಥ ಆಗಲ್ವಾ ನಿಮ್ ಯಾರ್ಗುನು? ಏನಂತ ಯೋಚನೆ ಮಾಡ್ತೀರಾ ನೀವು? ನಾನ್ ಹೇಳಿದ್ದ ಅರ್ಥ ಮಾಡ್ಕೊಳ್ಳಿ. ದೊಡ್ಡ ಕತ್ತೆಗಳಾಗಿದ್ದೀರಾ ನೀವು. ಏನ್ ನಾನ್ ಹೇಳಿದ್ದು ಅರ್ಥ ಆಗೋದೇ ಅಲ್ವಾ? ಯಾಕೆ ಈ ತರ ಮಾಡ್ತೀರಾ ಪ್ರತಿ ಸಲಾನು? ಗೆಟ್ ಔಟ್! ಏನ್ ಹೇಳಿದ್ರು? ಗುಣ ಆಗುತ್ತೆ ಅಂತ ಹೇಳಿದ್ರು ತಾನೆ? ಮತ್ತೆ ಯಾಕೆ ನಮಸ್ತೆ ಯೋಚ್ನೆ ಮಾಡ್ತಾ ಸರ್. ಇದ್ಯಾ? ನಮಸ್ಕಾರ. ನಮಸ್ತೆ. ಏ ರಾಜಾ, ಹೇಗೋ ಇದ್ಯಾ? ಧೈರ್ಯವಾಗಿರು, ನಾನು ಬರ್ತೀನಿ. ಏನೋ ಔಷಧಿ ಎಲ್ಲ ಸರಿಯಾಗಿ ತಗೋತಾ ಇದ್ಯಾ? ವೆರಿ ಗುಡ್. ಎಸ್, ಬೇಗ ಬಾ, ಬೇಗ ಬಾ, ಹೇಳ್ತೀನಿ, ಬೇಗ ಬಾ. ಅಮ್ಮ, ಹೇಳು. ಹೇಳಿದ್ರೆ ನಂತರ ಸಂತೋಷ ಪಟ್ಟು ಕುಣಿತ್ಯಾ. ಮೊದ್ಲು ವಿಷಯ ಏನು ಅಂತ ಹೇಳು. ಸಂತೋಷ ಆಗತ್ತೋ ಇಲ್ವೋ ಅಂತ ಆಮೇಲೆ ಹೇಳ್ತೀನಿ. ನಂಗೊಂದ್ ಸತ್ಯ ಗೊತ್ತಾಯ್ತು ಅಂಜಲಿ, ಒಂದ್ ಸತ್ಯ ಗೊತ್ತಾಯ್ತು. ಒಗಟೊಗಟ ತರ ಮಾತಾಡಿ ನನ್ನ ನೀನು ಸಾಯಿಸ್ತಾ ಇದ್ಯಾ. ಅಜಯ್ ಏನು? ಅಜಯ್ ಮದ್ವೆ ಆಗಿ 2 ಮಕ್ಕಳಿದಾರ? ಛೀ, ಫೂಲ್. ಅಜಯ್ ವೀಕ್ನೆಸ್ ಗೊತ್ತಾದ್ರೆ ನೀನ್ ಅವನ್ನ ಈಸಿಯಾಗಿ ಬೆಳೆಸ್ಕೋಬಹುದು ಅಂತ ನೀನ್ ತಾನೇ ಹೇಳ್ದೆ. ನಾನ್ ಅದನ್ ಕಂಡು ಹಿಡ್ದೆ. ಏನು? ಅಜಯ್ ವೀಕ್ನೆಸ್ ಏನು ಅಂತ ಕಂಡು ಹಿಡ್ಬಿಟ್ಯಾ? ಹೇಳು 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 ಬೇಗ. ಮೊದ್ಲು ನಾನ್ ಕೇಳೋ ಪ್ರಶ್ನೆಗೆ ನೀನ್ ಉತ್ತರ ಕೊಡು. ಸಾವುಕಾರ ಹುಡುಗರು ಬರ್ತ್ಡೇನ ಎಲ್ ಮಾಡ್ತಾರೆ? ಮನೇಲಿ. ಓಕೆ. 5 ಸ್ಟಾರ್ ಹೋಟ್ಲಲ್ಲಿ. ನೆಕ್ಸ್ಟ್. ಕ್ಲಬ್ ಅಲ್ಲಿ. ನೆಕ್ಸ್ಟ್. ಪಾರ್ಟಿ ಎಲ್ಲ ಕೊಡ್ತಾರೆ. ಇದನ್ನೆಲ್ಲ ನೀನ್ ಯಾಕೆ ಕೇಳ್ತಾ ಇದ್ಯಾ? ಅಯ್ಯೋ, ಯಾಕೆಂದ್ರೆ ಅಜಯ್ ಅವನ್ ಬರ್ತ್ಡೇನ ಹಾಸ್ಪಿಟಲ್ ಸೆಲೆಬ್ರೇಟ್ ಮಾಡ್ದ, ಪೇಷನ್ಸ್ ಜೊತೆಲಿ. ವಾಟ್? ಹೌದು. ನಿನ್ನೆ ನಮ್ಮ ಮಾವನ್ ನೋಡಕ್ ಹಾಸ್ಪಿಟ್ಲ್ಗ್ ಹೋಗಿದ್ನಾ, ಅಲ್ಲಿ ಮತ್ತೆ ಅಜಯ್ನ ನೋಡ್ದೆ. ಪೇಷನ್ಸ್ ಜೊತೆ ಖುಷಿಯಾಗಿ ಮಾತಾಡ್ತಿದ್ದ. ಆಗಾಗ ಅವನ್ ಅಲ್ಲಿಗೆ ಬರ್ತಾನೆ ಅಂತ ಗೊತ್ತಾಯ್ತು. ಯಾಕೆ ಹಾಸ್ಪಿಟಲ್ ಪೇಷನ್ಸ್? ಯಾಕೆಂದ್ರೆ ಪೇಷನ್ಸೇ ಅಜಯ್ಗಿರೋ ಒಂದೇ ವೀಕ್ನೆಸ್. ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ದುಡ್ಡು ಕೊಡೋದಾಗ್ಲಿ, ಅವ್ರನ್ನೆಲ್ಲ ಪ್ರೀತಿಯಿಂದ ಮಾತಾಡ್ಸೋದಾಗ್ಲಿ ಅಜಯ್ ಹಿಂದೆ ಮುಂದೆ ನೋಡೋದೇ ಇಲ್ಲ. ಸೊ ಚೆನ್ನಾಗಿ ಯೋಚನೆ ಮಾಡು. ನೀನ್ ಖಂಡಿತ ಅವನ್ನ ಬೆಳೆಸ್ಕೋಬಹುದು. ಒಂದ್ 5 ಮಿನಿಟ್ಸ್ ನೀನ್ ಅವನ್ ಜೊತೆ ಮಾತಾಡಿದ್ರೆ ನೀನ್ ಖಂಡಿತ ನಿನ್ ಬೆಟ್ಟಲ್ ಗೆಲ್ತ್ಯಾ. 5 ಮಿನಿಟ್ಸ್ ನಾಟ್ ಬ್ಯಾಡ್. ಏನ್ ಮಾಡ್ಲಿ? ಚಿಕ್ಕಪ್ಪನ ಪೇಷಂಟ್ ಮಾಡ್ಬಿಟ್ರೆ? ಚೇಚೆ, ಚಿಕ್ಕಪ್ಪನಿಂದ ಅಷ್ಟು ಸಿಂಪತಿ ಸಿಗತ್ತಾ? ಯಾರಾದ್ರೂ ತುಂಬಾ ವೀಕ್ ಆಗಿರೋರು ಸಿಗ್ಬೇಕು. ಆದ್ರೆ ಯಾರು? ಅಯ್ಯೋ, ಆಗ್ತಾ ಇಲ್ವಲ್ಲ. ನೆನ್ನೆ ಬಂದ ಪೇಷಂಟ್ ಅದು ಅವರು ಆಲ್ರೆಡಿ ಏನು ತೊಂದರೆ ಇಲ್ಲ. ಇರಿ ಒಂದ್ ನಿಮಿಷ. ಏನಾಯ್ತು ನಿಮ್ಗೆ? ನೋವ್ತಾ ಇದೆ, ತಲೆ ನೋವ್ತಾ ಇದೆ. ಕಾಲ್ ತೋರಿಸಿ ತಲೆ ನೋಯ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ? 2 ಕಡೆನೂ ನೋಯ್ತಾ ಇದೆ. ನನ್ ನೋವಿನ ಬಗ್ಗೆ ಕೂಡ ನಾನು ಯೋಚನೆ ಮಾಡಲ್ಲ. ನನ್ನ ಮಗಳು ಅಂಜಲಿನೇ ತುಂಬಾ ಕಷ್ಟಪಡ್ತಿದ್ದಾಳೆ. 2 ಡೇಸ್ 2 ದಿನ ಆಯ್ತು, ನೀರು ಕೂಡ ಕುಡ್ದಿಲ್ಲ. ಪಕ್ಕದಲ್ಲೇ ಕುತ್ಕೊಂಡು ಅಳ್ತಾನೇ ಇದ್ದಾಳೆ. ಹಾಗ? ಹೌದಪ್ಪ, ಪ್ರಾಮಿಸ್, ನಿಜವಾಗ್ಲು. ಅವಳನ್ನ ಆಚೆ ಕರ್ಕೊಂಡು ಹೋಗಿ ಏನಾದ್ರೂ ಸ್ವಲ್ಪ ತಿನ್ಸು. ದಯವಿಟ್ಟು ಕರ್ಕೊಂಡು ಹೋಗಪ್ಪ. ಜಸ್ಟ್ ಫಾರ್ 5 ಮಿನಿಟ್ಸ್, 5 ನಿಮಿಷ ಕರ್ಕೊಂಡು ಹೋಗು. ಹೋಗಪ್ಪ, ಕರ್ಕೊಂಡು ಹೋಗೋ. ಯೋಚನೆ ಮಾಡ್ಬಿಡಿ, ನಿಮ್ ಮಗಳು ಊಟ ಮಾಡೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ತುಂಬಾ ಓಕೆ ಥ್ಯಾಂಕ್ಸ್ ಅಪ್ಪ. ನರ್ಸ್, Yes, sir. ನೀವು ಕರ್ಕೊಂಡು ಹೋಗಿ ಊಟ ಮಾಡೋದಕ್ಕೆ ಅರೇಂಜ್ ಮಾಡಿ, ಆಯ್ತಾ? ಹೋಗಿ, ಬೇಗ ಹೋಗಿ. ಬಾಮ್ಮ, ನಡಿಯಮ್ಮ, ನಡಿ ಏನು ನಡಿ. ಯೋಚನೆ ಮಾಡ್ಬಿಡಿ. ಗೊತ್ತು, ನರ್ಸ್ ಹತ್ರ ತುಂಬಾ ಒಳ್ಳೆ ಹೇಳ್ತೀನಿ, ಹುಡುಗಿ. ನಡಿ ಅವ್ರು ನಡಿ. ಚೆನ್ನಾಗಿ ನೋಡ್ಕೋತಾರೆ. ನೀವು ಚೆನ್ನಾಗಿ ರೆಸ್ಟ್ ತಗೊಳ್ಳಿ. ನಡಿ ಓಕೆ? ಬಾಮ್ಮ, ಗೊತ್ತು, ನೀನ್ ತುಂಬಾ ಒಳ್ಳೆ ಹುಡುಗಿ. ಏ, ಎಲ್ಲೋಗ್ತಾ ಇದ್ಯಾ? ಬಾ ನೀನು. ನನ್ ಕಲ್ಪನೆನಲ್ಲೇ ಅವನನ್ನ ಗೆಲ್ಲಕ್ಕಾಗ್ಲಿಲ್ಲ ಅಂದ್ಮೇಲೆ ಇನ್ನು ನಿಜ ಜೀವನದಲ್ಲಿ ಅವನ್ನ ಹೇಗ್ ಗೆಲ್ತೀನಿ? ಎಸ್, ಮುಂಚೆನೆ ಯಾಕೆ ನನ್ಗೆ ಹೊಳಿಲಿಲ್ಲ?
ಯಾಕೆ ನನ್ನ ಹೆದರ್ಸ್ತಿದ್ಯಾ? ಕೃಷ್ಣಯ್ಯ, ಅಮ್ಮ ಮಳೆ ಜೋರಾಗ್ತಿದೆ, ಕಿಟಕಿ ಬಾಗ್ಲೆಲ್ಲ ಹಾಕು. ಸರಿ ಅಮ್ಮ. ಅಮ್ಮ ಅಯ್ಯ ಬರಕ್ ಲೇಟ್ ಆಗುತ್ತಾ? ಗೊತ್ತಿಲ್ವಲ್ಲ, ಇರು ನಾನು ಫೋನ್ ಮಾಡಿ ಕೇಳ್ತೀನಿ. ಸರಿ ಅಮ್ಮ. ಹಲೋ. ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ? ಮಳೆ ಜೋರಾಗ್ತಿದೆ, ಏನ್ ಮಾಡ್ತಾ ಇದ್ದೀರಾ ಅಲ್ಲಿ? ಕೋಪ ಮಾಡ್ಕೊಬೇಡ ರಾಜಿ, ಒಂದು ಎಮರ್ಜೆನ್ಸಿ ಆಪರೇಷನ್ ಮಾಡಬೇಕಾಗಿತ್ತು. ಅಜಯ್ ಇನ್ನೂ ಮನೆಗ್ ಬಂದಿಲ್ಲ, ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಾ? ಹೇಳೋದು ಮರ್ತ್ಬಿಟ್ಟೆ, ಅವನು ಫ್ರೆಂಡ್ಸ್ ಜೊತೆ ಮೈಸೂರಿಗೆ ಹೋಗ್ತೀನಿ ಅಂತ ಹೇಳ್ದ. ಅಪ್ಪನ್ ತರನೇ ತಾನೇ ಇರ್ತಾನೆ. ಇಬ್ರು ಮಾತಾಡ್ಕೊಂಡು ಪ್ಲಾನ್ ಚೇಂಜ್ ಮಾಡ್ತಾನೆ ಇರ್ತೀರಾ, ಆದ್ರೆ ನನಗ್ ಮಾತ್ರ ಹೇಳೋದಿಲ್ಲ. ನಾನು ಒಬ್ಳೆ ಇಲ್ಲಿ ಕುತ್ಕೊಂಡು ಏನ್ ಮಾಡೋದು? ಮಳೆ ಬರ್ತಿದೆ, ಡ್ರೈವ್ ಮಾಡ್ಕೊಂಡ್ ಬರಬೇಡ ಅಂತ ನಿನಗೆ ಹೇಳ್ದೆ. ನಾನು ಇಲ್ಲಿ ಒಬ್ಳೆ ಇದ್ದೀನಿ, ಭಯ ಆಗ್ತಿದೆ ರೀ. ಡೋಂಟ್ ಗೆಟ್ ಅಪ್, ಸಿಟ್. ನಾನು ಬೇಗ ಬಂದ್ಬಿಡ್ತೀನಿ. ಮೊದ್ಲು ಆ ಕೆಲಸ ಮಾಡಿ.